जिल्ह्याच्या सर्वांगीण विकासासाठी कर्नाटक सरकार कटिबद्ध असून विविध पायाभूत सुविधांच्या प्रकल्पांवर काम सुरू आहे, असे मत पालकमंत्री सतीश जारकिहोळी यांनी पत्रकार परिषदेत व्यक्त केले. जिल्ह्यातील अनेक रस्त्यांची कामे सुरू असून लवकरच ती पूर्ण केली जातील. राज्य सरकारकडून रिंग रोड आणि रेल्वे ट्रॅकसाठी भूसंपादन प्रक्रियाही अंतिम टप्प्यात असून 80% शेतकऱ्यांना नुकसान भरपाई देण्यात आली आहे. त्यामुळे लवकरच काम सुरू होणार आहे. शहरातील सर्वात महत्त्वाचा फ्लायओव्हर प्रकल्प ऑक्टोबर महिन्यात मुख्यमंत्री सिद्धरामय्या यांच्या हस्ते सुरू होणार असून हा मार्ग महामार्ग ते संभाजी चौकापर्यंत होईल. दुसऱ्या टप्प्यामध्ये हा फ्लायओव्हर तिसऱ्या रेल्वे गेटपर्यंत वाढवण्यात येणार आहे. पावसामुळे खराब होणाऱ्या रस्त्यांवर उपाय म्हणून स्टील रहित रस्त्यांची निर्मिती केली जाणार आहे. जिल्हाधिकारी कार्यालयासाठी नवीन इमारत बांधण्यास राज्य सरकारकडून अनुदान जाहीर करण्यात आले असून लवकरच कामाला सुरुवात होणार आहे. रामदुर्ग व गोकाक येथे नवीन सरकारी दवाखान्यांची उभारणी होणार असून नरेगा योजना अखंडितपणे सुरू आहे. कृष्णा, घटप्रभा व मलप्रभा नद्यांमधून पाणी वाढवण्यासाठी प्रयत्न सुरू आहेत. सौंदतीतील यल्लम्मा डोंगराचे सुंदर पर्यटन स्थळात रूपांतर करण्यासाठी विशेष प्रकल्प हाती घेण्यात येणार आहे. बेळगाव जिल्हा विभागण्याबाबत लवकरच सरकारकडून घोषणा केली जाईल, असेही पालकमंत्री जारकिहोळी यांनी स्पष्ट केले. याप्रमाणे बळ्ळारी नाल्याचा प्रश्न तांत्रिक असून अद्याप तो सुटलेला नाही, असे पालकमंत्र्यांनी सांगितले. ಕಳೆದ 7 ವರ್ಷಗಳಿಂದ ಅದನ್ನು ಯಶಸ್ವಿಯಾಗಿ ನಾವು ನಡೆಸ್ತಾ ಬಂದಿದ್ದೇವೆ. ಹೆಚ್ಚು ಕಮ್ಮಿ ಮೊದಲನೇ ವರ್ಷ 50,000 ಕೋಟಿ ಆದರೆ ಎರಡನೇ ಸರಿ 56,000 ಕೋಟಿ ನಾವು ಖರ್ಚು ಮಾಡಿರ್ಬೋದು. ಕೃಷಿ ಇಲಾಖೆಯಲ್ಲಿ ಕೂಡ ನಮ್ಮ ಜಿಲ್ಲೆಗೆ 2 ಸಾರಿ ನಾವು ಸುವರ್ಣಸೌಧದಲ್ಲಿ ಬೃಹತ್ ಮಟ್ಟದ ರೈತರನ್ನ ಕರೆಸಿ ಅವರಿಗೆ ಏನು ಫಾರ್ಮರ್ಸ್ ಎಕ್ವಿಪ್ಮೆಂಟು ಕೃಷಿ ಯಂತ್ರೋಪಕರಣ ಕೊಡುವಂಥ ಪ್ರಯತ್ನ ಮಾಡಿ. ಅದಕ್ಕೆ 2 ಸಲ ಕೃಷಿ ಸಚಿವರು ಬಂದರು. ಬಹುಶಃ CM ಅವರು ಕೂಡ 2 ಸಾರಿಯಲ್ಲಿ ಅವರು ಕೂಡ ಸಾಕ್ಷಿಯಾಯಿತು. ಸಮಾಜ ಕಲ್ಯಾಣ ಇಲಾಖೆಯಿಂದ ನಮ್ಮ ಜಿಲ್ಲೆಗೆ ಈ ಕಳೆದ ಸಾರಿ ಸುಮಾರು 8 ಮ್ಯಾಟ್ರಿಕ್ ನಂತರ ಬಾಲಕರ ವಸತಿ ಶಾಲೆ ಏಕಕಾಲಕ್ಕೆ ಗಂಟೆಗಳನ್ನು ಕೂಡ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇನ್ನು ಬೆಳಗಾವಿ ನಗರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪೂರ್ಣಗೊಂಡಿದೆ. ಇದು ಹಿಂದೆ 13ರಲ್ಲಿ ನಮ್ಮ ಸರ್ಕಾರದಲ್ಲಿ ಪ್ರಾರಂಭ ಆಗಿರುವಂಥ ಒಂದು ಯೋಜನೆ. ಇದು ಮತ್ತೆ ನಮ್ಮ ಕಾಲದಲ್ಲಿ ಇದು ಈ ಉದ್ಘಾಟನೆಗೆ ತಯಾರಾಗಿದೆ. ಸುಮಾರು 200 ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ನಾವು ಖರ್ಚು ಮಾಡಿರ್ಬೋದು. ಸೊ ಇದ್ರ ಜೊತೆಗೆ ಸುಮಾರು ಜಿಲ್ಲೆಯಲ್ಲಿ ಹೊಸ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಹೊಸ ಕಟ್ಟಡವನ್ನು ಎಲ್ಲ ಕಡೆ ಹೆಚ್ಚು ಕಮ್ಮಿ ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಮತ್ತು ಈ ಸಾರಿ ಬಜೆಟ್ನಲ್ಲಿ ಸವದತ್ತಿ, ರಾಮದುರ್ಗ ಮತ್ತು ಅಥಣಿಯಲ್ಲಿ 100 ಹಾಸಿಗೆ ಆಸ್ಪತ್ರೆಗಳನ್ನು ಮೊನ್ನೆ ಬಜೆಟ್ನಲ್ಲಿ ಕೂಡ ನಾವು ಘೋಷಣೆ ಮಾಡಿದ್ದೇವೆ. ಮತ್ತು ಮೊನ್ನೆ ನಮ್ಮ ಆರೋಗ್ಯ ಸಚಿವರು ಜಿಲ್ಲೆ ಧೋರಣದಿಂದ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಗೋಕಾಕದಲ್ಲಿ ಮಾಡಲಿಕ್ಕೆ ಮೊನ್ನೆ ಅವರು ಓಪನ್ ಮಾಡಿದರೆ ಬರುವ ಮುಂದಿನ ಬಜೆಟ್ನಲ್ಲಿ ನಾವು ಕೊಡ್ತೀವಿ ಅಂತ ಕೂಡ ಮೊನ್ನೆ ಸವದತ್ತಿಯಲ್ಲಿ ಕೂಡ ಅವರು ಘೋಷಣೆ ಮಾಡಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಕೂಡ ಸುಮಾರು ಕೊಠಡಿಗಳಿಗೆ 87 ಕಟ್ಟಿದ್ದಾರೆ. ಅದು ಅಷ್ಟಿಂದ ನಮಗೂ ಕೂಡ ಸಮಾಧಾನ ಇಲ್ಲ. ಯಾಕಂದ್ರೆ ನಮ್ಮ ಸಂಖ್ಯೆ ಭಾಳ ಇದೆ. ನಮ್ಮ ಶಾಲೆಗಳಿಗೆ ಕಟ್ಟೋದು ನಾವು ಭಾಳ ಕಡಿಮೆ ಇದೆ. ಅದು ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಾವು ಪದೇ ಪದೇ ಭಾಷೆನಲ್ಲಿ ಹೇಳಿದ್ದೀವಿ. ಸರ್ಕಾರದಿಂದ ನಾವು ಒತ್ತಡ ಹಾಕ್ತಾ ಇದ್ವಿ. ಅದೇ ರೀತಿ ಪದವಿ ಶಿಕ್ಷಣ ಮೊನ್ನೆ ಕೂಡ ಒಂದು ಸರ್ಕಾರಿ ಶಾಲೆಯ ರ್ಯಾಂಕ್ ಹೋಲ್ಡರ್ಗೆ ಸನ್ಮಾನ ಕಾರ್ಯಕ್ರಮ ಕೂಡ ಮಾಡಿದ್ವಿ. ಆ ಸಂದರ್ಭದಲ್ಲಿ ಭಾಳಷ್ಟು ಕಡೆ ನಮಗೆ ಮೂಲಭೂತ ಸೌಕರ್ಯ ಕೊರತೆ ಇರೋ ಕಾರಣಕ್ಕಾಗಿ ನಾವು ಮೊನ್ನೆ ಘೋಷಣೆ ಮಾಡಿದ್ವಿ. 2 ಶೈಕ್ಷಣಿಕ ಜಿಲ್ಲೆ ಇದೆ. ಪ್ರತಿ ವರ್ಷ ಒಂದನ್ನು ಅಪ್ಗ್ರೇಡ್ ಮಾಡ್ಕೊಂತ ಹೇಳಿದ್ವಿ. 5 ಕೋಟಿ ರೂಪಾಯಿ ಕೊಟ್ಟು ಅಪ್ಗ್ರೇಡ್ ಮಾಡ್ಕೊಂತ ಹೇಳಿದ್ವಿ. ಹಂಗೆ ನಮ್ಮದು ಮಜಲಟ್ಟಿಯಲ್ಲಿ ಮಾದರಿ ಶಾಲೆ ಆಗಿದೆ. ಮಹಂತೇಶ್ ಕೌಜಲಿ ಅವರು ಕೂಡ ಅವ್ರು ಭಾಳ ಕೌಜಲಿ ಇದು ಬಯಲುನಲ್ಲಿದೆ ಅಲ್ಲಿದೆ. ಅದೇ ರೀತಿ ಎಲ್ಲ ತಾಲೂಕಲ್ಲಿ ಆದರೆ ಒತ್ತಡ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಈ ವರ್ಷ 2ಕ್ಕೆ 5 ಕೋಟಿ ಕೊಟ್ಟು ಅದನ್ನು ಮೂಲಭೂತ ಸೌಕರ್ಯ ಮಾಡಲಿಕ್ಕೆ